ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾವು 80ನೇ ವರ್ಷದ ಸ್ವತಂತ್ರೋತ್ಸವವನ್ನು ನಾವೆಲ್ಲರೂ ಸೇರಿ ಇಡೀ ಭಾರತ ದೇಶಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಮೈಸೂರು ನಗರ ಮತ್ತು ಜಿಲ್ಲೆಯ ಬಸ್ನ ಮಾಲೀಕರು ಮತ್ತು ಎಲ್ಲ ಡ್ರೈವರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ನಮ್ಮ ಮಾಧವ ಕಾಂಪ್ಲೆಕ್ಸ್, ಬಸವೇಶ್ವರ ಕಾಂಪ್ಲೆಕ್ಸ್ ಬಳಿ ಧ್ವಜಾರೋಹಣ ಮಾಡಿ ನಾವು ದೇಶಭಕ್ತಿ ಗೀತೆಗಳನ್ನ ಕೇಳಿ ಮತ್ತು ನಾಡಿನ ನಮ್ಮ ನಾಡಗೀತೆಯನ್ನು ಇವತ್ತು ಇಲ್ಲಿ ತುಂಬ ಚೆನ್ನಾಗಿ ಆಯೋಜನೆ ಮಾಡಿ ಅದನ್ನು ನಾವು ಕುವೆಂಪು ಬರೆದಂಥ ನಾಡಗೀತೆಯನ್ನು ಕೇಳಿದ್ದೀವಿ. ಇವತ್ತು ನಮ್ಮ ಭಾರತ ದೇಶದ ಸ್ವತಂತ್ರ ಬಂದ ದಿನ ಇದು. ನೂರಾರು ಜನ, ಸಾವಿರಾರು ಜನ ಬಲಿದಾನವನ್ನು ಮಾಡಿ ಶಾಂತಿಯಿಂದ ಹೋರಾಟ ಮಾಡಿ ಲಕ್ಷಾಂತರ ಜನ ಈ ಸ್ವತಂತ್ರ ದಿನಾಚರಣೆಯನ್ನು ಕೊಡಿಸೋದಕ್ಕೆ ನಮ್ಮ ಪೂರ್ವಜರು ಜೀವ ಬಲಿಯನ್ನು ಮಾಡಿರುವಂಥದ್ದು ನಾವು ಇತಿಹಾಸದಲ್ಲಿ ನೋಡ್ಬೋದು. ಹಾಗಾಗಿ ಇವತ್ತು ಅವ್ರಿಗೆಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾ, ಹಾಗೆಯೇ ಇವತ್ತು ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಎಲ್ಲ ಕಡೆಯೂ ವಿಜೃಂಭಣೆಯಿಂದ ನಾವು ಆಚರಿಸ್ಕೊಂಡು ಇವತ್ತು ಸ್ವತಂತ್ರೋತ್ಸವದ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಮೈಸೂರು ಜಿಲ್ಲಾ ಪ್ರವಾಸಿ ಬಸ್ ಮಾಲೀಕರ ಸಂಘದ ವತಿಯಿಂದ ಇವತ್ತು ಒಂದು ಸ್ವಾತಂತ್ರ್ಯ ದಿನಾಚರಣೆನ ನಮ್ಮ ಸಂಘದ ವತಿಯಿಂದ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಎಲ್ಲ ಸದಸ್ಯರುಗಳು ಹಾಗೂ ನಮ್ಮ ಬೆಂಗಳೂರಿನ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಟರಾಜ್ ಶರ್ಮಾ ಸರ್ ಅವರು ಆಗಮಿಸಿದ್ದಾರೆ. ನಾವೆಲ್ಲ ಒಗ್ಗೂಡಿ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಒಂದು ವಿಶೇಷದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಸ್ವಾತಂತ್ರ್ಯ ನಮಗೆ ಬಂದಂಥದ್ದು ಸುಮ್ಮನೆ ಬಂದಿಲ್ಲ. ಬಲಿದಾನಗಳು, ತ್ಯಾಗಗಳು, ಭಾಳ ಒಂದು ನೋವಿನಿಂದಲೇ ನಮಗೆ ಸ್ವಾತಂತ್ರ್ಯ ಬಂದಿದೆ. ಇವತ್ತಿನ ದಿನ ನಮ್ಮ ದೇಶದಲ್ಲಿ ನಾವೆಲ್ಲ ಯುವಕರುಗಳಾಗಿರ್ಬೋದು, ಎಲ್ಲ ನಾಗರಿಕ ಬಂಧುಗಳಾಗಿರ್ಬೋದು, ಅದನ್ನು ಮನಗೊಂಡು ಇವತ್ತು ಶಿಕ್ಷಣಕ್ಕಾಗಲಿ, ದೇಶನ ಬೆಳೆಸೋಕ್ಕಾಗಲಿ ಇವತ್ತು ನಾವು ಭಾಳ ಉನ್ನತ ಮಟ್ಟದಲ್ಲಿ ನಾವು ಒಂದು ಸಾಕ್ಷಿಯಾಗಿರಬೇಕು. ಹಂಗಾಗಿ ಇವತ್ತು ನಮಗೆ ಮಾನ್ಯ ಕೆ ಹರೀಶ್ ಗೌಡರು, ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗುತ್ತೆ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿನ ಮಾಡ್ತೀನಿ. ಮೊದಲನೇ ಬಾರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಮ್ಮ ಮೈಸೂರು ಪ್ರವಾಸಿ ಬಸ್ ಮಾಲೀಕರ ಸಂಘದ ಸಹಯೋಗದೊಂದಿಗೆ ಇವತ್ತು ಮೈಸೂರು ನಗರ ಸಾಂಸ್ಕೃತಿಕ ನಗರದಲ್ಲಿ ಇವತ್ತು ಸ್ವತಂತ್ರೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಇವತ್ತು ಮಾಡ್ತಾಯಿದ್ದಾರೆ. 80ನೇ ವರ್ಷದ ಈ ಒಂದು ಸ್ವತಂತ್ರೋತ್ಸವವನ್ನು ಎಲ್ಲರೂ ಕೂಡ ನಮ್ಮ ಬಸ್ ಮಾಲೀಕರು, ಅದರಲ್ಲೂ ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಇವತ್ತು ಹಮ್ಮಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದೇ ವಿಶೇಷ. ಈ ಒಂದು 80ನೇ ವರ್ಷದ ಸ್ವಾತಂತ್ರ್ಯದ ದಿನಾಚರಣೆ